ಒಂದು ಪೋಸ್ಟ್ ವೈರಲ್ ಆಗ್ತಿದೆ. ಆ ಪೋಸ್ಟ್ ಅತ್ಯಂತ ಸ್ಪಷ್ಟವಾಗಿ ಒಂದು ಸಂಗತಿಯನ್ನು ಹೇಳ್ತಿದೆ. ಪ್ರಭಾವಿಗಳು ಈಗ ಅವರದ್ದೇ ಸಂಸ್ಥೆಯ ಒಂದಷ್ಟು ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ಹೆದರಿಸಿ ಬೆದರಿಸುತ್ತಿದ್ದಾರೆಯೇ ಅನ್ನುವಂತಹ ಪ್ರಶ್ನೆ ಉದ್ಭವಿಸುವ ರೀತಿಯಲ್ಲಿ ಇದೊಂದು ಪೋಸ್ಟ್ ಇದೆ. ನಿಮಗೆ ಪೋಸ್ಟನ್ನು ನಾನು ತೋರಿಸ್ತಿದ್ದೀನಿ. ಪ್ಲೀಸ್ ಹೆಲ್ಪ್ ರಿಗಾರ್ಡಿಂಗ್ ಒಂದು ಸಂಸ್ಥೆಯ ಹೆಸರಿದೆ. ಐ ಹ್ಯಾವ್ ಪೋಸ್ಟೆಡ್ ದ photo in comment and text posing as requesting they sent. Please only you people can help us. ಉದ್ದ ಒಂದಷ್ಟು ವಿಚಾರಗಳನ್ನು ದಾಖಲಿಸಿದ್ದಾರೆ. ಅದು ವಿದ್ಯಾರ್ಥಿನಿಯೋ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದಾರೆ, ಒಂದು ಬೆನ್ನು ಹುರಿ ಇಲ್ಲದಂತಹ ಒಂದು ಸಂಸ್ಥೆಯ ಆಡಳಿತ ಮಂಡಳಿ ನಮ್ಮನ್ನು ಪ್ರೊಟೆಸ್ಟ್ಗೆ ಅಂತ ಕರೀತಿದ್ದಾರೆ. ಅದು ಕೂಡ ಸಂಬಂಧಪಟ್ಟವರನ್ನು ಬೆಂಬಲಿಸೋಕ್ಕೋಸ್ಕರ DC ಆಫೀಸ್ ಮುಂದೆ ನಾವು ಪ್ರೊಟೆಸ್ಟ್ ಮಾಡಬೇಕು, ನೀವು ಬರಬೇಕು, ಬರಲಿಲ್ಲ ಅಂದರೆ ನಾವು ಅಟೆಂಡೆನ್ಸ್ ಹಾಕೋತೀವಿ, ನಿಮಗೆ ಮುಂದೆ ಕಾದಿದೆ. ಆದರೆ ನೀವು ಯೂನಿಫಾರ್ಮ್ ಹಾಕೊಂಬರಂಗಿಲ್ಲ, ನೀವು ID ಕಾರ್ಡ್ಗಳನ್ನು ಧರಿಸುವಂತಿಲ್ಲ, ಹಾಗೇ ಬರಬೇಕು. ಆದರೆ ನಮಗೆ ನಮ್ಮ ಸಂಸ್ಥೆಯ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಅಥವಾ ಸೌಜನ್ಯ ಇರಬಹುದು, ಮತ್ತೊಂದಷ್ಟು ಜನಕ್ಕೆ ಏನು ನೋವಾಗಿದೆ, ಅನ್ಯಾಯ ಆಗಿದೆ, ಅವರ ಪರವಾಗಿ ನಾವು ಧ್ವನಿ ಎತ್ತಬೇಕು. ಆದರೆ ಈ ಸಂದರ್ಭದಲ್ಲಿ ಓದುವಂತಹ ವಿದ್ಯಾರ್ಥಿಗಳಾದ ನಾವು ಯಾರ ಪರವೂ ಯಾರ ವಿರುದ್ಧವೂ ನಿಲ್ಲೋದ್ರ ಬದಲು ಸತ್ಯ ಮತ್ತು ನ್ಯಾಯದ ಪರವಾಗಿ ನಾವು ಧ್ವನಿ ಎತ್ತಬೇಕು ಅಂತ ಬಯಸ್ತಿದ್ದೀವಿ. ಆದರೆ ಇವರು ಹೆದರಿಸ್ತಿದ್ದಾರೆ, ಪ್ರಭಾವಿಗಳು ಬೆದರಿಸ್ತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಈ ಪೋಸ್ಟನ್ನು SIT ತನಿಖಾಧಿಕಾರಿಗಳಿಗೋ ಅಥವಾ ಸ್ವತಂತ್ರ ಪತ್ರಿಕೋದ್ಯಮ ಮಾಡ್ತಿರುವಂತಹ ಒಂದಷ್ಟು ಪತ್ರಕರ್ತರಿಗೋ ನೀವು ತಲುಪಿಸಿ ಅಂತ ಆ ಪೋಸ್ಟಲ್ಲಿ ವಿನಂತಿಸಿಕೊಂಡಿದ್ದಾರೆ. ಪ್ರಭಾವಿಗಳು ಎಲ್ಲಿಗೆ ಬಂದು ನಿಂತಿದ್ದಾರೆ ಅಂದರೆ, ಏನಾಗ್ತಿದೆ, ಯಾಕೆ ಇಷ್ಟು ದೊಡ್ಡ ಕುಂಬಳಕಾಯಿ ಕಳ್ಳರ ರೀತಿಯಲ್ಲಿ ವರ್ತಿಸ್ತಿದ್ದಾರೆ, ಯಾರೋ ಗೊತ್ತಿಲ್ಲ. ಆದರೆ ಒಂದು ಸಂಸ್ಥೆ, ಶಿಕ್ಷಣ ಸಂಸ್ಥೆಯ ಉನ್ನತ ಸ್ಥಾನಮಾನಗಳಲ್ಲಿ ಕೂತಿರುವಂತಹ ಜನ ಈ ವಿದ್ಯಾರ್ಥಿಗಳನ್ನು ಕೂಡ ದುರುಪಯೋಗಪಡಿಸ್ಕೊಳ್ಳುವಂಥದ್ದೇನಿದೆ? ಇಲ್ಲ, ಅವರು ಸತ್ಯವಂತರು, ಧರ್ಮಬೀರುಗಳು ಅನ್ನೋದಾದರೆ ಮಕ್ಕಳನ್ನು ಕೂಡ ಬೀದಿಯಲ್ಲಿ ನಿಲ್ಲಿಸಿ ಅವರ ಪರವಾಗಿ ಧ್ವನಿ ಎತ್ತುವ ರೀತಿಯಲ್ಲಿ ಒತ್ತಾಯಿಸುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ಕ್ರಮ ಅಲ್ಲ. ಎಷ್ಟೇ ಅವರು ನಮ್ಮ ಶಿಷ್ಯರು, ನಾವು ಅವರನ್ನು ಈ ರೀತಿ ತಪ್ಪು. ಸತ್ಯದ ಹೆಸರಲ್ಲಿ, ಸತ್ಯದ ಎದುರಲ್ಲಿ ಮತ್ತು ಬೆಂಕಿಯ ಎದುರಲ್ಲಿ ಯಾವುದು ಉಳಿಯುತ್ತೆ ಅಂದರೆ ಸರಿಯಾದದ್ದು ಮಾತ್ರ ಉಳಿಯುತ್ತೆ. ಉಳಿದಿದ್ದು ಬೂದಿ ಆಗುತ್ತೆ, ಪರಿಪೂರ್ಣವಾಗಿರುವಂಥದ್ದು ಕರಗತ್ತೆ. ಆದರೆ ಅದು ಮತ್ತೆ ಬೆಂಕಿ ಹಾರಿದ ಮೇಲೆ, ತಣ್ಣಗಾದ ಮೇಲೆ ಅದು ಗಟ್ಟಿಯಾಗಿ ಉಳಿಯುತ್ತೆ. ಅದು ಸತ್ಯ, ಅದು ಬಂಗಾರ, ಅದು ಮತ್ತೊಂದು ಲೋಹ. ಆದರೆ ಇಲ್ಲಿ ನೋಡಿ, ನಾನು ನಿಮಗೆ ಇದೊಂದು ಪೋಸ್ಟ್ ನಾನು ನಿಮ್ಗೆ ತೋರಿಸಿದೆ, ವೈರಲ್ ಆಗ್ತಿದೆ ಎಲ್ಲ ಕಡೆ. ನೋಡಿ, ಆರಂಭದಲ್ಲಿ ಪ್ರತಿಬಂಧಕ ಆದೇಶವನ್ನು ತಂದರು. ನನಗೂ ಹಕ್ಕಿದೆ, ನಿಮಗೂ ಹಕ್ಕಿದೆ, ದುಡ್ಡಿರುವಂಥವರು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಪ್ರತಿಬಂಧಕ ಆದೇಶವನ್ನು ತರಬಹುದು, ನನ್ನ ಹೆಸರನ್ನು ಯಾರೂ ತಗೋಬಾರ್ದು ಅಂತ. ಆದರೆ ಆನಂತರದಲ್ಲಿ ಯಾರೋ ಬಂದು ದುಷ್ಟರ ರೀತಿಯಲ್ಲಿ, ಪುಂಡರ ರೀತಿಯಲ್ಲಿ, ಕಚಡಗಳ ರೀತಿಯಲ್ಲಿ ಯೂಟ್ಯೂಬರ್ಗಳಿಗೆ, ನಾಗರಿಕ ಪತ್ರಿಕೋದ್ಯಮಿಗಳಿಗೆ, ಪತ್ರಕರ್ತರಿಗೆ ಹೊಡಿತಾರೆ. ಯಾಕೆ ಹೊಡೆದ್ರು? ಯಾರ ಪ್ರಭಾವ ಇತ್ತು? ಅದಾದಮೇಲೆ ಒಂದಷ್ಟು ಜನ ವಕ್ತಾರರನ್ನು ಅಧಿಕೃತವಾಗಿ ಮತ್ತು ಅನಧಿಕೃತವಾಗಿ ಮಾಧ್ಯಮಗಳಲ್ಲಿ ಕೂರಿಸ್ತಾರೆ. ಅವರು ಎಲ್ಲವನ್ನೂ ಮಾತಾಡ್ತಾರೆ. ತಾಯಿಯ ಪಾಪ ಆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನಾನು ಹಲವು ಸಂದರ್ಭಗಳಲ್ಲಿ ಹೇಳಿಬಿಡ್ತೀನಿ, ಒಂದು ಪ್ರಾಣ ಕೊಡುವಂತಹ, ಹೊತ್ತು ಹೆತ್ತು ಜನ್ಮ ಕೊಡುವಂತಹ ದೊಡ್ಡ ಶಕ್ತಿ ಹೆಣ್ಣಿಗೆ ಮಾತ್ರ ಇದೆ. ಉತ್ಪಾದನೆಯ ತಾಳ್ಮೆ ಮತ್ತು ತಾಕತ್ತು ಆ ತಾಯಿಗೆ ಮಾತ್ರ ಇರುತ್ತೆ. ನಾವು ಆಕೆ ಎಸೆದಂತಹ ರಕ್ತ ಮಾಂಸದ ಭಿಕ್ಷೆಯ ಒಂದು ಪಾಲು ಅಥವಾ ಒಂದು ಅಂಶ ಅಷ್ಟೆ. ನಾವುಗಳು ಆ ಹೆಣ್ಣು ಮಕ್ಕಳ ಬಗ್ಗೆ, ಅದರಲ್ಲೂ ಆ ಕುಸುಮಾವತಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು ಸರಿಯಲ್ಲ. ತಾನೇ ಹೆತ್ತಂತಹ ಹೆಣ್ಣು ಮಗಳ ವಿಚಾರವಾಗಿ ಮಾತಾಡಬೇಕಾದ್ರೆ ಆ ತಾಯಿ ಕಣ್ಣಿಂದ ಅಲ್ಲ, ಕರುಳಿಂದ ಅಳ್ತಾಳೆ. ಆಕೆ ಇಡೀ ದೇಹವನ್ನು ಕಚ್ಚಿದ್ರು, ಗಾಯಗೊಳಿಸಿದ್ರು ಅಂತೆಲ್ಲ ಮಾತಾಡ್ತಾರೆ. ಆದರೆ ಆ ತಾಯಿ ಮಗಳ ಸಾವಿನ ಇಟ್ಕೊಂಡು 150 ಕೋಟಿ ಮಾಡಿಕೊಂಡ್ರು. ಬಾಯಿಗೆ ಹುಳ ಬೀಳುತ್ತೆ ಆ ಥರ ನಾವು ಮಾತಾಡಿದ್ರೆ. ತಾಯಿ ಮತ್ತು ಹೆಣ್ಣು ಅನ್ನುವಂತಹ ಅತಿ ದೊಡ್ಡ ಧರ್ಮದ ಎದುರಲ್ಲಿ ನಾವೆಲ್ಲ ಕಾಲಿನ ಧೂಳಿಗೆ ಸಮ ಅಲ್ಲ. ಅಷ್ಟು ದೊಡ್ಡ ವಿಚಾರ ಅದು ಧರ್ಮ. ಇದ್ರ ಜೊತೆಲಿ ಇನ್ನೂ ಒಂದು ವಿಚಾರ ಹೇಳಬೇಕು. ಈಗ ವಿದ್ಯಾರ್ಥಿಗಳನ್ನು ಬೆದರಿಸ್ತಿರೋರು
ಆಗ ಜಾಗಕ್ಕೆ, ಪರಿಸರ ಪ್ರಾಂತ್ಯಕ್ಕೆ ಎಂತೆಂಥವ್ರನ್ನ ಕರೆಸ್ಕೋತಿದ್ದಾರೆ ಅಂದರೆ ನೋಡಿ, ಹೋರಾಟಗಾರರನ್ನ ಎಲ್ಲರನ್ನೂ ಕೂಡ ನಾನು ಈ ಥರದವರು ಅಂತ ಹೇಳೋದಿಲ್ಲ. ಕೆಲವರು ಪ್ರಾಮಾಣಿಕ ಬದ್ಧತೆಯಿಂದ ಹೋರಾಡ್ತಾರೆ, ಅಂಥವ್ರಿಗೆ ಕೈ ಎತ್ತಿ ಮುಗಿಯೋಣ. ಆದರೆ QR ಕೋಡನ್ನು ತೋರಿಸಿ ನಾನು ಈ ರೀತಿ ಹೋರಾಟ ಮಾಡ್ತಿದ್ದೀನಿ, ಹಣ ಕೊಡಿ. ಯಾವುದು ಹೋರಾಟ? ಧರ್ಮದ ಹೋರಾಟ. ಧರ್ಮ ಅಂದರೆ ಹೆಣ್ಣು, ತಾಯಿ. ಆ ತಾಯಿಯ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾನು ಪೇಮೆಂಟ್ ತೊಗೊತೀನಿ ಅಂದರೆ ನಾನಿನ್ನೆಷ್ಟು ನೀಚ ಮತ್ತು ಎಷ್ಟು ಕೆಳದರ್ಜೆಗೆ ಇಳಿದಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ. ಆ ಧರ್ಮದ ಉಳಿವಿಗೆ ನಾನು ಪೇಮೆಂಟ್ ತೊಗೊಂಡು ಹೋರಾಟ ಮಾಡ್ತೀನಿ ಅಂದರೆ ನನ್ನಂತಹ ಕೆಟ್ಟತನದ, ಕೆಟ್ಟ ಮನಸ್ಥಿತಿಯ ಹೋರಾಟಗಾರನ ಶ್ರಮ ಅತ್ಯಂತ ನೀಚವಾದದ್ದು, ನಿಕೃಷ್ಟವಾದದ್ದು. ಅಂಥವರೆಲ್ಲ ಹೋಗಿ ಈಗ ನಿಂತ್ಕೊಂಡು ಅಲ್ಲಿ ಮಾತಾಡ್ತಿದ್ದಾರೆ. ಪ್ರಭಾವಿಗಳು ಎಲ್ಲಿಯಿಂದ ಎಲ್ಲಿಯ ತನಕ ಹೋಗಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ. ಆ ಕಡೆ ವಿದ್ಯಾರ್ಥಿಗಳನ್ನು ಬೆದರಿಸ್ಕೊಂಡು ಅವರನ್ನು ಪ್ರೊಟೆಸ್ಟ್ ಮಾಡಿ ಅಂತಿದ್ದಾರೆ. ನಾಳೆ ಇನ್ನುಳಿದ ಎಲ್ಲ ಕಡೆ ಏನೆಲ್ಲ ಸಂಸ್ಥೆಗಳಿದಾವೋ ಆ ಕಡೆಯಿಂದಲೂ ಕೂಡ ಬಳಸುವಂತಹ ಪ್ರಯತ್ನಗಳಾಗಬಹುದಾ? ವೈರಲ್ ಆಗ್ತಿರುವಂತಹ ಈ ಪೋಸ್ಟ್ ಯಾರದ್ದೋ ಗೊತ್ತಿಲ್ಲ, ಸತ್ಯಾಸತ್ಯತೆ ಗೊತ್ತಾಗಬೇಕು. ಆದರೆ ಅವ್ರು ಹೇಳ್ತಿರುವಂಥದ್ದು ಪ್ರಭಾವಿಗಳು ಈ ರೀತಿ ಹೆದರಿಸ್ತಿದ್ದಾರೆ ಮತ್ತು ಬೆದರಿಸ್ತಿದ್ದಾರೆ ಅನ್ನುವಂಥದ್ದು. ಓಕೆ, ಹೋಗಲಿ, ಅವ್ರೇನಾದರೂ ಮಾಡ್ಕೊಳ್ಳಿ. ಆದರೆ ಕರ್ಮ ಅನ್ನುವಂಥದ್ದು ಒಂದಿದ್ದೇ ಇರುತ್ತೆ. ನಾನು ಮಾಡಿದ್ದು ನನ್ನ ಬೆನ್ನ ಹಿಂದೆ ಇರುತ್ತೆ. ಜಾಸ್ತಿ ದಿನ, ಜಾಸ್ತಿ ಕ್ಷಣ, ಜಾಸ್ತಿ ವರ್ಷ ಕಾಯುವಂತಹ ಅಗತ್ಯ ಇಲ್ಲ. ಇದರ ಜೊತೆಯಲ್ಲಿ ಬಹುಮುಖ್ಯ ವಿಚಾರ ನೋಡಿ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಪದ್ಮಲತಾ ಅವರ ಕೇಸ್ ರೀಓಪನ್ ಆಗಬೇಕು ಅಂತ ಅವರ ಸೋದರಿ ಕೂಡ ಬಂದು SIT ತನಿಖಾಧಿಕಾರಿಗಳ ಮುಂದೆ ದೂರನ್ನು ದಾಖಲಿಸಿ ಹೋಗಿದ್ದಾರೆ. ಇದರ ಜೊತೆಯಲ್ಲಿ ಮೈನ್ ಸ್ಟ್ರೀಮ್ ಮೀಡಿಯಾಗಳ ಕಾರಣಕ್ಕಲ್ಲ, ಸೋಷಿಯಲ್ ಮೀಡಿಯಾಗಳು ಮತ್ತು ಯೂಟ್ಯೂಬರ್ಗಳ ಕಾರಣಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಬಂದಿದೆ, ತನಿಖೆ ನಡೆಸ್ತಿದೆ. ಒಂದು ಕಡೆಯಿಂದ ಅಲ್ಲ, ಈಗ ಎರಡೆರಡು ಕಡೆಯಿಂದಲೂ ಕೂಡ ತನಿಖೆ ಶುರುವಾಗಿದೆ. ನೀವು SITಯಿಂದ ಏನು ಸಿಗುತ್ತೋ ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಏನು ಕೊಡುತ್ತೋ ಗೊತ್ತಿಲ್ಲ, ಆದರೆ ಎರಡೂ ಕಡೆಯಿಂದ ತನಿಖೆ ಶುರುವಾಗಿದೆ. ಮತ್ತು ಒಂದಷ್ಟು ಜನ ಯಾವ ಥರದ ರಾಜಕಾರಣಿಗಳು, DCM ಸ್ಥಾನಕ್ಕೆಲ್ಲ ಹೋಗಿರುವಂತಹ ಜನ ಬಂದು ಹೇಳಿಕೆ ಕೊಡ್ತಾರೆ, ಭೀಮನನ್ನು ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ ಅಂತ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಹೇಳೋ ಪ್ರಕಾರ ದ ಏಮ್ ಆಫ್ ಸ್ಕೀಮ್ ಈಸ್ ಟು ಪ್ರೊಟೆಕ್ಟ್ ದ ವಿಟ್ನೆಸ್, ನಾಟ್ ಟು ಡಿಟೈನ್ ದೆಮ್ ಅಂತ ಹೇಳುತ್ತೆ. ಆದರೆ 6 ಸಲ 4 ಸಲ MLAಗಳಾದವರು, ಸಚಿವ ಸ್ಥಾನಮಾನಗಳನ್ನು ನಿಭಾಯಿಸಿದಂಥವರು, DCMಗಳಾದಂಥವರು, ವಿವಾದಗಳ ಬಹುದೊಡ್ಡ ಪಟ್ಟ ಕಟ್ಕೊಂಡವರು, ಅಂತಹ ಜನ ಭೀಮನ ಅರೆಸ್ಟ್ ಬೇಕು, ಯಾವ ಪ್ರೊಟೆಕ್ಷನ್ ಅಡಿಯಲ್ಲಿ ಆತ ನಿಂತಿದ್ದಾನೆ, ಯಾಕೆ ಆತನ ಅರೆಸ್ಟ್ ಮಾಡೋಕ್ಕಾಗಲ್ಲ, ಇಷ್ಟು ಸೂಕ್ಷ್ಮ ವಿಚಾರವೂ ಗೊತ್ತಿಲ್ಲದಿರೋರು ನಮ್ಮ ನಾಯಕರಾಗಿದ್ದಾರೆ. ನಾವು ಅವ್ರು ಹೇಳಿದ್ದೆಲ್ಲವನ್ನೂ ಕೇಳ್ತಿದ್ದೀವಿ. ಜೊತೆಲಿ ನಮ್ಮದೇ ಹೆಣ್ಣು ಮಕ್ಕಳು ಸತ್ತು ಬಿದ್ದಿದ್ದಾವೆ, ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಅವರ ಪರವಾಗಿ ಒಂದು ನ್ಯಾಯ ಕೇಳುವಂತಹ ನಿಜವಾದ ಹಿಂದುತ್ವವನ್ನು ಪ್ರದರ್ಶಿಸುವ ಬದಲು ಯಾರದ್ದೋ ಪ್ರಭಾವಕ್ಕಾಗಿ, ಯಾರದ್ದೋ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದಿದೆಯಲ್ಲ, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕ ಬಳಿಕ ತಪ್ಪು ಯಾರದ್ದೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಬೇಕು. ಆ ನಂತರದಲ್ಲಿ ಅಲ್ಲ, ಹೆಣ್ಣು ಅನ್ನೋ ನಿಜವಾದ ಧರ್ಮವನ್ನೇ ನಾವು ಉಳಿಸ್ತಿಲ್ಲ, ಅಲ್ಲಿ ಹೆಣ್ಣು ಮಕ್ಕಳಿಗೆ ಆ ಥರ ಆಯಿತು, ಸೌಜನ್ಯ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಅತ್ಯಾಚಾರ ಮತ್ತು ಹತ್ಯೆ ಆಯಿತು ಅನ್ನುವಂಥದ್ದೇನು ಆರೋಪಗಳಿದ್ದಾವೆ, ಅದಕ್ಕೆ ನ್ಯಾಯ ಕೊಡಿಸ್ದಿದ್ದಂಥವ್ರು ನಾವು ಇನ್ನೆಲ್ಲಿಂದ ಧರ್ಮವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ? ನಿಜಕ್ಕೂ ಇಂತಹ ನಾಯಕರು ಮತ್ತು ಇಂತಹ ಎಲ್ಲ ಪ್ರಭಾವಿಗಳ ಕಾರಣಕ್ಕೇನೆ ಇವತ್ತು ಕರ್ನಾಟಕದ ಒಂದು ಕ್ಷೇತ್ರ ಇಡೀ ದೇಶ ಮತ್ತು ವಿಶ್ವದ ಕಣ್ಣಿಗೆ ಬೇರೆ ರೀತಿಯಲ್ಲೇ ಕಾಣ್ತಿದೆ. ಆ ಕಳಂಕ ಆದಷ್ಟು ಬೇಗ ಅಳಿಸಬೇಕಿದೆ ಮತ್ತು ಹೆಣ್ಣು ಅನ್ನುವಂತಹ, ತಾಯಿ ಅನ್ನುವಂತಹ ನಿಜ ಧರ್ಮವನ್ನು ಉಳಿಸಬೇಕಿದೆ.